ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ಯುವಕ ಯುವತಿಯರನ್ನು ಭವಿಷ್ಯದ ಉದ್ಯಮಿಗಳಾಗಿ ರೂಪಿಸುವ ಮಹತ್ವಾಕಾಂಕ್ಷೆಯ ಭೀಮೋದ್ಯಮ ಕಾರ್ಯಾಗಾರಕ್ಕೆ ಉಡುಪಿಯ ಹೆಮ್ಮಾಡಿಯಲ್ಲಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಾಮರಸ್ಯ ವೇದಿಕೆಯ ವಾದಿರಾಜ್, ಶಾಸಕರಾದ ಗುರುರಾಜ್ ಗಂಟಿಹೊಳೆ, ಗುರ್ಮೆ ಸುರೇಶ್ ಶೆಟ್ಟಿ, ಎಸ್ಸಿ/ಎಸ್ಟಿ ಅಧ್ಯಯನ ಟ್ರಸ್ಟ್ ಅಧ್ಯಕ್ಷ ಮೋಹನ್ ನಿಂಗಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ವಿವಿಧ ವಲಯಗಳಲ್ಲಿ ಸ್ವಂತ ಉದ್ಯಮ ಆರಂಭಿಸಿ ಯಶ ಕಂಡ ಸಾಧಕರನ್ನು ಗೌರವಿಸಲಾಯಿತು. ಗ್ರಾಮೀಣ ಪ್ರದೇಶದಲ್ಲಿ ಕಲೆ ಪಡೆದವರು ಶ್ರೀಯುತ ಕುಮಾರ್ ದಾಸರವರು. ಈ ಮೂವರು ಪ್ರತಿಭೆಗಳು ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಸುಂದರ ಹೊಸಕೋಟೆ ಸಜ್ಜನ ಬಂಧುಗಳಿಗೆ ಪ್ರೀತಿಪೂರ್ವಕವಾದ ಚಿಂತಕರು, ಹಿಂದುಳಿದ ವರ್ಗಗಳ ಧ್ವನಿಯಾಗಿ ಸದಾ. ಬಳಿಕ ಕೋಟಾ ಶ್ರೀನಿವಾಸ ಪೂಜಾರಿ, ಬದುಕು ಕಟ್ಟಿಕೊಳ್ಳುವ ಹಾದಿಯಲ್ಲಿರುವ ಸಮುದಾಯದ ಯುವಕರಿಗೆ ಸ್ವಂತ ಉದ್ಯಮ ನಡೆಸುವ ಶಕ್ತಿ ನೀಡಲು ಈ ಕಾರ್ಯಾಗಾರ ಅತ್ಯಂತ ಪೂರಕವಾದುದು. ಇಂತಹ ಕಾರ್ಯಕ್ರಮಗಳು ರಾಜ್ಯದ ಎಲ್ಲೆಡೆಯೂ ನಡೆಯಬೇಕು. ಪ್ರತಿಯೊಬ್ಬರೂ ಉದ್ಯಮ ಸ್ಥಾಪಿಸಿ 10 ಜನರಿಗೆ ಕೆಲಸ ಕೊಡುವ ಮಟ್ಟಕ್ಕೆ ಬೆಳೆಯಬೇಕು ಎಂದು ಆಶಿಸಿದರು. ಉದ್ಯಮಕ್ಕೆ ಕೊಡುವಂಥ ರಾಷ್ಟ್ರೀಕೃತ ಬ್ಯಾಂಕ್ಗಳಂತೂ ಬೇರೆ ಸಾಲ ಸಂಸ್ಥೆಗಳು ಯಾವ ರೀತಿ ಕೊಡ್ತೇವೆ ಅನ್ನೋದನ್ನು ಯೋಚನೆ ಮಾಡಿ ಈ ಉದ್ಯಮದಿಂದ ನಮಗೆ ಅನುಕೂಲ ಆಗುತ್ತೆ ಅನ್ನೋದು ಖಚಿತ ಆದ ನಂತರ ಅದಕ್ಕೆ ಕೈ ಇಕ್ಕಿದಾಗ ಸ್ವಲ್ಪ ಶ್ರಮಿಸಿ ದುಡಿದವರಿಗೆ ಅನುಕೂಲ ಆದಂಥ ಅನೇಕ ಉದಾಹರಣೆಗಳು ನಮ್ಮ ಮುಂದಿವೆ. ವಾದಿರಾಜ್, ಉದ್ಯೋಗ ಸೃಷ್ಟಿ ಹಾಗೂ ಸ್ವಾವಲಂಬಿ ಬದುಕು ರೂಪಿಸಿಕೊಳ್ಳಲು ಕಾರ್ಯಾಗಾರ ಸಹಕಾರಿಯಾಗಿದ್ದು ಆರ್ಥಿಕ ಭದ್ರತೆಯ ಅವಕಾಶ ಸೃಷ್ಟಿಗೆ ಅನುಕೂಲಕರವಾಗಿದೆ ಎಂದರು. ನಾವೇ 4 ಜನರಿಗೆ ಕೆಲಸವನ್ನ, ಉದ್ಯೋಗವನ್ನ ಕೊಡುವ ಹಾಗೆ ನಾವು ಆಗಬೇಕು ಅನ್ನುವ ಆಶಯವನ್ನ ಇಟ್ಕೊಂಡು ಈ ಒಂದು ಬಹಳ ಅರ್ಥಗರ್ಭಿತವಾದ ಕಾರ್ಯಾಗಾರ. ಗುರುರಾಜ್ ಗಂಟಿಹೊಳೆ, ಯುವಕರು ಕೆಲಸಕ್ಕಾಗಿ ಅಲೆಯದೆ ಸ್ವಂತ ಉದ್ಯಮ ಆರಂಭಿಸಿ ಆತ್ಮನಿರ್ಭರರಾಗಬೇಕು. ಉದ್ಯಮಶೀಲತೆಯಿಂದ ಗ್ರಾಮೀಣ ಆರ್ಥಿಕತೆ ಬಲಗೊಳ್ಳಲಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಸವಾಲು ಇದ್ದೇ ಇದೆ. ಧೈರ್ಯ, ಪರಿಶ್ರಮ ಹಾಗೂ ಹಗಲು ರಾತ್ರಿ ದುಡಿಮೆಯಿಂದ ಯಶಸ್ಸು ಸಾಧ್ಯ ಎಂದು ಹೇಳಿದರು. ದೊಡ್ಡದಾದ್ರೆ 200 ಜನರನ್ನು ಕೆಲಸಕ್ಕೆ ಹಾಕುತ್ತೇನೆ. ಕೊನೆಗೂ ಜೀವನದಲ್ಲಿ ನಾನು ಸ್ವಂತ ಉದ್ಯೋಗ ಮಾಡಬೇಕು, ಉದ್ಯಮ ಮಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಬಂದ್ರೆ, ನಿಮ್ಮ ಹೃದಯದಲ್ಲಿ ಬಂದ್ರೆ ನಮ್ಮ ಈ ಕಾರ್ಯಕ್ರಮ ಸಕ್ಸಸ್ ಅಂತೇಳಿ ನಾನು ಅಂದ್ಕೊಳ್ತಾ ಇದ್ದೇನೆ.